ಅಡುಗೆ ನಾನು ಮಾಡಿದ್ದೀನಿ. ನಾನು ಬೇಸಿಕ್ ಕಾಮನ್ ಸೆನ್ಸ್ ಅಡುಗೆಲಿದೆ. ಬ್ಯಾಚುಲರ್ಸ್ಗೆ ಓ ಹಂಗೆ, ನಾವು ಹಂಗಲ್ಲ, ಇಡೀ ಫ್ಯಾಮಿಲಿ. ಮಾಡು ಬೇಗ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೀಯಿಂಗ್ ರೇವತಿ. ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಏನಕ್ಕೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಕೃತಿಕಂಗೆ ಸ್ವಲ್ಪ ಏನಾದರೂ ಅಡುಗೆ ಹೇಳ್ಕೊಡೋಣ ಅಂತ. ಸೊ ಏನು ಹೇಳ್ತೀಯಾ? ನಮಗೆ ಬರುತ್ತೆ, ಬಟ್ ಆದರೆ ಸ್ಟೈಲಲ್ಲಿ ಮಾಡೋದು. ಓಕೆ, ಇವಾಗ ನಾವು ಪೊಟ್ಯಾಟೊ ಫ್ರೈ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನಾನು ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಸೊ ದಾಲ್ ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ. ಆ ರೆಸಿಪಿನ ಇನ್ನೊಂದು ದಿನ ಮಾಡ್ತೀನಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ಹಾಂ, ಓಕೆ. ಇವಾಗ ಪೊಟ್ಯಾಟೋನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ನಿಮ್ಮಿಷ್ಟ, ಯಾವ ಥರನಾದರೂ ಕಟ್ ಮಾಡ್ಕೋಬೋದು. ನಾವು ಈ ಥರ ಕಟ್ ಮಾಡ್ಕೊಂಡಿದ್ವಿ. ಸೊ ಇದೆಲ್ಲ ಕಟ್ ಆದಮೇಲೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಬ್ಲಾಗ್ನ ನೋಡಿ ಎಂಜಾಯ್ ಮಾಡ್ತಾ ಇರಿ. ಓಕೆ, ಬಾಯ್. ಆಲೂ ಫ್ರೈಗೆ ಏನೇನು ಬೇಕಂತ ಎಕ್ಸ್ಪ್ಲೇನ್ ಮಾಡು ಸ್ವಲ್ಪ. ಫಸ್ಟ್ ಬೇಸಿಕ್ ಇನ್ ಆಲೂಗಡ್ಡೆ ಆಲೂ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಬೋದು. ತೋರಿಸು, ಕ್ಲೀನಾಗಿ ತೋರಿಸ್ಬೇಕು ನೋಡಿ, ಈ ಥರ. ಆ್ಯಂಡ್ ದೆನ್ ಕೊರಿಯಂಡರ್ ಲೀಫ್, ಇದು ಸ್ವಲ್ಪ ದಾಲ್, ಸ್ವಲ್ಪ ಇದಕ್ಕೆ ಗರಂ ಮಸಾಲ, ಎವರೆಸ್ಟ್ ಗರಂ ಮಸಾಲ, ಸಾಲ್ಟ್, ಜೀರಾ ಪೌಡರ್. ಜೀರಾ ಪೌಡರ್ ಸ್ವಲ್ಪ ಇದೆ, ಮನೇಲಿ ಮಾಡಿರೋದು ಇದು. ಆ್ಯಂಡ್ ಇದೇನಿದು? ಕರಿ ಲೀವ್ಸ್, ಅರಿಶಿನ ಪುಡಿ ಬೇಕು, ಖಾರದ ಪುಡಿ ಬೇಕು, ಜೀರಿಗೆ ಬೇಕು, ಸಾಸಿವೆ ಬೇಕು. ಓಕೆ, ಗುಡ್, ನೈಸ್, ಐ ಆಮ್ ಪ್ರೌಡ್ ಆಫ್ ಯು. ಓಕೆ, ಇವಾಗ ನೆಕ್ಸ್ಟು 3 or 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಚಟಪಟ ಅನ್ಬೇಕದು. ಹಾಕು. ಎಸ್, ಸಾಕು ಸಾಕು ಸಾಕು. ಇವಾಗ ಜೀರಿಗೆ. ಓಕೆ, ಇವಾಗ ಬೇಗ ಸೊ ಕ್ಲೀನಾಗಿ ಮಿಕ್ಸ್ ಮಾಡಿ. ಸಾರಿ, ಇಲ್ಲಿ ಕುಕ್ಕರ್ ವಿಜಿಲ್ ಆಗ್ತಾ ಇದೆ, ನನ್ನ ವಾಯ್ಸ್ ಕೇಳಿಸ್ದೇ ಇರ್ಬೋದು ನಿಮಗೆ. ಆ್ಯಂಡ್ ದೆನ್ ನಾವು ಆಲೂನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಕಬೇಕು. ಸಾಲ್ಟ್ ಸ್ವಲ್ಪ ಹಾಕಿ, ಬಿಕಾಸ್ ಆಲೂಗೆ ಸ್ವಲ್ಪ ಸಾಲ್ಟ್ ಜಾಸ್ತಿನೇ ಬೇಕು. ಏನಪ್ಪ ನೋಡ್ಕೊಂಡು ಹಾಕೋಣ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ನೀರನ್ನ ಸ್ಪ್ರಿಂಕಲ್ ಮಾಡಿ ಅದ್ರ ಮೇಲೆ. ಸೊ ಸ್ವಲ್ಪ ಬೇಗ ಬೇಯಿಕೊಳ್ಳುತ್ತೆ ಅಂತ ಅಷ್ಟೇ. ಸೊ ಈ ಥರ ಮಿಕ್ಸ್ ಮಾಡ್ತಾರೆ, ಬಿಕಾಸ್ ಇಟ್ಸ್ ನಾಟ್ ಎ ನಾನ್ ಸ್ಟಿಕ್. ಸೊ ಅಂಟ್ಕೊಳ್ಳುತ್ತೆ, ಎಲ್ಲ ಸ್ಟಿಕ್ ಆಗುತ್ತೆ ಆಲೂ ಎಲ್ಲ. ಸೊ ಮಿಕ್ಸ್ ಮಾಡ್ತಾ ಇರಿ, ಅವಾಗ ಸ್ಟಿಕ್ ಆನ್ ಆಗಲ್ಲ. ಸೊ ಇದು ಆಲೂ ಫ್ರೈ ಅನ್ನ ರಸಮ್ಗೆ ಮತ್ತು ಅನ್ನ ದಾಲ್ಗೆ ತುಂಬ ಟೇಸ್ಟಿ ಫುಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ನನ್ನ ರೆಸಿಪಿನೇ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ. ಸೊ ಇದು ನನ್ನ ರೆಸಿಪಿ, ನಾನು ಯೂಶ್ವಲಿ ಈ ಥರ ಮಾಡ್ತಾ ಇರ್ತೀನಿ. ಸೊ ಇಟ್ ವಿಲ್ ಬಿ ವೆರಿ ನೈಸ್. ಅಂದರೆ ಬೋರಿಂಗ್ ಫುಡ್ ಜೊತೆ ಇದಿದ್ರೆ ಬೇಗ ಊಟ ಹೋಗ್ಬಿಡುತ್ತೆ. ಸೊ ಇವಾಗ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಫುಲ್ ಫ್ರೈ ಆಗಬೇಕು ಆಲೂ ಚೆನ್ನಾಗಿ. ಅದಾದಮೇಲೆ ಟರ್ಮರಿಕ್ ಆ್ಯಂಡ್ ಚಿಲ್ಲಿ ಪೌಡರ್ ಹಾಕಿ ಕ್ಲೋಸ್ ಮಾಡಿದ್ರೆ, ಆ್ಯಂಡ್ ದೆನ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿದರೆ ಅಲ್ಲಿಗೆ ಆಲೂ ಫ್ರೈ ರೆಡಿ. ದಾಲ್ ರೆಡಿ ಇದೆ, ಅನ್ನ ರೆಡಿ ಇದೆ. ಸೊ ಇದಾದಮೇಲೆ ಚೆನ್ನಾಗಿ ತಿನ್ನೋಣ ಅಷ್ಟೇ. ಬೈ ಬಾಯ್. ಸೊ ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ. ವಾ, ವೆರಿ ನೈಸ್. ನೀರು ಚೆಲ್ಲಿದ್ಲು ವಿದ್ಯಕ್ಕ, ಸ್ವಲ್ಪ ಬೈರಿ ಅವಳಿಗೆ.
ಸುಮ್ಮನೆ ಗಾಬರಿ ಮಾಡಿದೆ ಚವಿಟ್ಟು ಪುಡಿ ಸ್ವಲ್ಪ ಅರ್ಶಿನದ ಪುಡಿ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜೀರಾ ಪೌಡರ್ ಸಾಕು ಆ್ಯಂಡ್ ಇವಾಗ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಎನಫ್ ಸ್ವಲ್ಪ ಸೊ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿ ಸೊ ನಿಮಗೆ ಬೇಕಿದ್ರೆ ಲಾಸ್ಟಲ್ಲಿ ನೀವು ಲೆಮನ್ ಜ್ಯೂಸ್ನು ಸ್ವಲ್ಪ ಹಾಕೋಬೋದು ಇಫ್ ಯು ವಾಂಟ್. ನಾವು ಹಾಕಿಲ್ಲ ಅಷ್ಟೇ ಗೈಸ್. ಅದನ್ನ ಗಾರ್ನಿಷ್ ಮಾಡಿ ಸೊ ಇಲ್ಲಿಗೆ ನಮ್ಮ ಆಲೂ ಫ್ರೈ ರೆಡಿಯಾಗಿದೆ. ಎಮ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಲುಕ್ಸ್ ಗುಡ್. ಓಕೆ ಓಕೆ ಫೈನ್. ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಅಡುಗೆ? ನಾನು ಮಾಡಿದ್ದೀನಿ, ನಾನು ಮಾಡ್ತೀನಿ ಅಡುಗೆ. ಭ್ರಮೆ. ಓಕೆ, ಇಲ್ಲ ಸುಮ್ಮನೆ ತಮಾಷೆ ಮಾಡಿದೆ. ಅವಳು ಅಡುಗೆ ಮಾಡ್ತಾಳೆ, ಅಷ್ಟೊಂದು ಬರಲ್ಲ, ಎಕ್ಸ್ಪರ್ಟ್ ಇಲ್ಲ, ಬಟ್ ಸ್ಟಿಲ್ ಮಾಡ್ತೀಯಲ್ಲ. ಬೇಸಿಕ್ ಕಾಮನ್ ಸೆನ್ಸ್ ಅಡುಗೆಲಿದೆ. ಬ್ಯಾಚುಲರ್ಸ್ಗೆ ಏನು ಬೇಕು? ಓ ಹಾಗೆ, ನಾವು ಹಾಗಲ್ಲ, ಇಡೀ ಫ್ಯಾಮಿಲಿಗೆ ಏನು ಬೇಕು ಎಲ್ಲ ಮಾಡ್ತೀವಿ. ಸೊ ಇಲ್ಲಿಗೆ ಆಲೂ ಫ್ರೈ ರೆಸಿಪಿ ಇದಾಗಿತ್ತು. ಓಕೆ, ಟೇಸ್ಟ್ ನೋಡಿಬಿಟ್ಟು ಹೇಗಿದೆ ಅಂತಲೂ ಹೇಳ್ತೀವಿ. ಓಕೆ, ರಿವ್ಯೂನ ಬೇರೆಯವ್ರ ಕಡೆಯಿಂದನೂ ತೊಗೊಳ್ಳೋಣ. ಸೊ ಇವಾಗ ದಾಲ್ ಸ್ವಲ್ಪ ಕೆಲಸ ಇದೆ, ದಾಲ್ದೆಲ್ಲ ಕೆಲಸ ಮುಗಿಸಿ ನಾವು ಊಟ ಮಾಡೋಕ್ಕೆ ಹೋಗೋಣ. ಬಾಯ್ ಬಾಯ್. ಓಕೆ, ಇವಾಗ ದಾಲ್ ರೈಸ್, ದಾಲ್ ರೈಸ್ ಚೆನ್ನಾಗಿದೆ. ಆ್ಯಂಡ್ ದೆನ್ ಪೊಟ್ಯಾಟೊ. ನೆಕ್ಸ್ಟ್ ಬೇಡ, ಏನು ಹೇಳಲಿಲ್ಲ. ಚೆನ್ನಾಗಿದೆ ದಾಲ್. ಒಂದು ಪೊಟ್ಯಾಟೊ ಫ್ರೈನೂ ಚೆನ್ನಾಗಿದೆ, ದಾಲ್ ರೈಸು ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ ಮನೆಯಲ್ಲಿ ಆ್ಯಂಡ್ ದೆನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಅಗೇನ್. ಬಾಯ್ ಬಾಯ್, ಟೇಕ್ ಕೇರ್.